ಸ್ನೇಹಿತರೆ, ರಹಸ್ಯಮಯವಾದಂತಹ ಶಕ್ತಿ ಅಂತಂದಾಗ ಭೂತ ಪ್ರೇತ ಅಥವಾ ಆತ್ಮಗಳಷ್ಟೇ ಆಗಿರೋದಿಲ್ಲ. ನೀವೆಲ್ಲ ಕೇಳಿರ್ಬೋದು, ದೇವಸ್ಥಾನಗಳಲ್ಲಿರ್ತಕ್ಕಂತಹ ದೇವರ ವಿಗ್ರಹಗಳು ಹಾಲನ್ನು ಕುಡಿತಾ ಇರುವಂಥದ್ದು, ಅಥವಾ ದರ್ಗಾಗಳಲ್ಲಿ ಚಾದರನ್ನು ಅರ್ಪಿಸಿದ್ರೆ ಅಥವಾ ಹೊದಿಸಿದ್ರೆ ತಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಆಗಿರ್ಬೋದು. ಅದೇ ಒಂದು 90ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಣ್ಣ ವಿಲೇಜ್ ಅಂದರೆ ಗ್ರಾಮದಲ್ಲಿ ಆಕಾಶ್ ಅನ್ನುವಂಥ ವ್ಯಕ್ತಿ ವಾಸ ಮಾಡ್ತಾ ಇರ್ತಾನೆ. ಮತ್ತು ಬಿಲೋ ಆ್ಯಾವ್ರೇಜ್ ಆಗಿಬಿಟ್ಟಿರ್ತಾನೆ. ಯಾಕಂತ ಹೇಳಿದ್ರೆ ಆಕಾಶ್ನ ಆಕಾಂಕ್ಷೆ ದೊಡ್ಡದಾಗಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ. ಅಂದ್ಕೊಂಡಿರೋದು ಯಾವತ್ತೂ ನೆರವೇರಲೇ ಇಲ್ಲ. ಏನಾದರೂ ಮಾಡಿ ನನಗೆ ಸಕ್ಸಸ್ ಸಿಗೋ ಹಾಗೆ ಮಾಡಪ್ಪ ದೇವರೇ ಅಂತ ಸಾಕಷ್ಟು ಪೂಜೆಗಳನ್ನ ಮಾಡಿಸಿರ್ತಾನೆ. ಸಾಕಷ್ಟು ಗುಡಿಗಳಿಗೆ ಹೋಗಿ ಕೇಳ್ಕೊಂಡಿರ್ತಾನೆ. ರಿಸರ್ಚ್ ಮಾಡಬೇಕಾದ್ರೆ ಆ ಒಂದು ದೇವಸ್ಥಾನದ ಬಗ್ಗೆ ಆಕಾಶ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಈ ಒಂದು ವಿಚಾರ ಕೇಳಿದಾಗ ಒಂಚೂರು ಗಾಬರಿ ಆಗ್ತಾನೆ. ಆದರೂ ಕೂಡ ಏನು ಪರವಾಗಿಲ್ಲ, ನಾನು ಸಕ್ಸಸ್ಸನ್ನು ಕಾಣಲೇಬೇಕು, ನಾನು ಅಂದ್ಕೊಂಡಿರೋ ಥರ ಜೀವನ ನಡೆಸಲೇಬೇಕು ಅನ್ನುವಂಥ ಆಸೆಯಿಂದ ಅದು ಯಾವುದೇ ರೀತಿ ತೊಂದರೆ ಬಂದರೂ ಕಷ್ಟ ಬಂದರೂ ದೇವಸ್ಥಾನಕ್ಕೆ ತಲುಪ್ತೀನಿ ಅಂತ ಹೇಳಿ ಮುನ್ನುಗ್ತಾನೆ ಆಕಾಶ್. ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡ್ಬೋದು ಅನ್ನುವಂಥ ಭಯ ಒಂದು ಕಡೆ ಆದರೆ, ವಿಚಿತ್ರವಾದಂತಹ ಸದ್ದು ಕೂಡ ಬರ್ತಾ ಇರುತ್ತೆ ಆಕಾಶ್ಗೆ. ಇದನ್ನೆಲ್ಲ ಮೀರಿ ಕಷ್ಟಪಟ್ಟು ಆಕಾಶ್ ಕೊನೆಗೂ ಆ ಬೆಟ್ಟದ ದೇವಸ್ಥಾನಕ್ಕೆ ತಲುಪೇ ಬಿಡ್ತಾನೆ. ಪೂಜೆ ನಡೆದಂತಹ ಸರಿಸುಮಾರು 1 hour ಕಳೆದ ತಕ್ಷಣ ಆಕಾಶ್ಗೆ ವಿಚಿತ್ರ ಧ್ವನಿಯಿಂದ ಆಕಾಶ್ ಅನ್ನುವಂಥ ಹೆಸರು ಬಂದಂಗಾಗುತ್ತೆ. ಆ ದೇವಸ್ಥಾನದ ಪೂಜಾರಿ ಮತ್ತೆ ಅವನ ಎದುರುಗಡೆ ಪ್ರತ್ಯಕ್ಷ ಆಗ್ತಾನೆ. ತುಂಬ ಯಶಸ್ವಿಯಾಗಿ ಪೂಜೆ ಮಾಡಿದ್ಯಾ ಅಂತ ಅದೇ ಮೇರು ಧ್ವನಿಯಲ್ಲಿ ಹೇಳ್ತಾರೆ ಆ ಪೂಜಾರಿ ಆಕಾಶ್ಗೆ. ಆ ಪೂಜಾರಿ ಕೊಟ್ಟಿದ್ದಂತಹ ತಟ್ಟೆಯನ್ನು ಆಕಾಶ್ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಗಂಟೆಯನ್ನು ಇಟ್ಕೊಂಡು ಪೂಜೆಯನ್ನು ಶುರು ಮಾಡೇ ಬಿಡ್ತಾನೆ. ಗಂಟೆ ಹೊಡಿತಾ ಇರ್ತಾನೆ, ಈ ಕಡೆ ಮಂತ್ರಗಳನ್ನ ಹೇಳ್ತಾ ಇರ್ತಾನೆ. ಪೂಜೆ ನಡೀತಾ ಇರುತ್ತೆ. ಪೂಜೆ ಮಾಡಿ ಬಂದಾಯಿತು, ಆ ಪೂಜೆ ಏನೂ ಯೂಸೇ ಆಗಿಲ್ವಲ್ಲ, ಅಷ್ಟೊಂದೆಲ್ಲ ರಿಸ್ಕ್ ತೊಗೊಂಡೆ, ನನ್ನ ಲೈಫಲ್ಲಿ ಏನೂ ಚೇಂಜಸ್ಸೇ ಬಂದಿಲ್ವಲ್ಲ ಅಂಥೇಳಿ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕಾಳ ಕಳೀತಿದ್ದಂಗೆ ಸಂಜೆ ಆಗುತ್ತೆ ಮತ್ತು ರಾತ್ರಿ ಆಗುತ್ತೆ. ಮಲ್ಕೊಂಡು ಆದಮೇಲೆ ಗಾಢವಾದಂತಹ ನಿದ್ರೆಗೆ ಹೋಗ್ತಾನೆ. ಸರಿಸುಮಾರು 12ರಿಂದ 12:30 ಆಗಿರ್ಬೋದು ಮಧ್ಯರಾತ್ರಿ. ಅದೇ ರೀತಿ ಕಳವಳ ಆಗ್ತಿರುತ್ತೆ. ಒದ್ದಾಡ್ತಿರ್ತಾನೆ ಬೆಡ್ ಮೇಲೆ ಆಕಾಶ್. ಗಾಬರಿಯಿಂದ ಎದ್ದಂತಹ ಆಕಾಶ್ ಪಕ್ಕದಲ್ಲೇ ಇದ್ದಂತಹ ಆ ಒಂದು ಬಿಳಿ ಹಾಳೆಗಳಿರುತ್ತಲ್ಲ ಟೇಬಲ್ ಮೇಲೆ, ಅದನ್ನು ತಗೊಂಡು ತನ್ನ ಕೈಯಾರೆ ಇವತ್ತು ಕನಸಿನಲ್ಲಿ ಬಂದಿರತಕ್ಕಂತಹ ಆ ಒಂದು ಇನ್ಸಿಡೆಂಟನ್ನು ಮತ್ತೊಂದು ಸತಿ ಸ್ಕೆಚ್ ಮಾಡ್ತಾನೆ. ಸೀನ್ ಬೈ ಸೀನ್ ಮತ್ತೆ ಸ್ಕೆಚ್ ಮಾಡ್ತಾನೆ. ಸ್ಕೆಚ್ ಮಾಡಾದಮೇಲೆ ಪಕ್ಕದಲ್ಲಿಟ್ಟು ಮಲಗೇ ಬಿಡ್ತಾನೆ. ಬೆಳಕಾಗುತ್ತೆ. ಅದೇ ಆಕಾಶ್ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಒಂದು ಸಣ್ಣ ಗುಡಿಸಿನಲ್ಲಿ ಮೈ ಮೇಲೆ ಒಂದು ಅಂಗವಸ್ತ್ರವನ್ನು ಧರಿಸ್ಕೊಂಡು ನಡ್ಕೊಂಡು ಮುಂದೆ ಹೋಗ್ತಾ ಇದ್ರೆ ಅದೇ ಬೆಟ್ಟದ ದೇವಸ್ಥಾನ ಕಾಣುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಾನೆ. ಆಗ ಆ ದೇವಸ್ಥಾನ ಸೆಲೆಕ್ಟ್ ಮಾಡಿರುವಂತಹ ಅಥವಾ ಆಯ್ಕೆ ಮಾಡಿರುವಂತಹ ಪೂಜಾರಿ ಆಕಾಶೇ ಆಗಿರ್ತಾನೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಗ್ನೇಚರ್ ಸ್ಟುಡಿಯೋ. ನಾನು ಪ್ರಶಾಂತ್. ಸ್ನೇಹಿತರೆ, ರಹಸ್ಯಮಯವಾದಂತಹ ಶಕ್ತಿ ಅಂತಂದಾಗ ಭೂತ ಪ್ರೇತ ಅಥವಾ ಆತ್ಮಗಳಷ್ಟೇ ಆಗಿರೋದಿಲ್ಲ. ರಹಸ್ಯಮಯವಾದಂತಹ ಶಕ್ತಿಗಳು ತಾವು ಅಂದ್ಕೊಂಡಿರೋದನ್ನು ಸಾಧಿಸೋದಕ್ಕೆ ಯಾವುದೇ ರೀತಿ ರೂಪ ಅಥವಾ ಫಾರ್ಮ್ನಲ್ಲಿ ಕಾಣಿಸ್ಕೋಬಹುದು. ಇದು 90ರ ದಶಕ. ನೀವೆಲ್ಲ ಕೇಳಿರ್ಬೋದು, ದೇವಸ್ಥಾನಗಳಲ್ಲಿರ್ತಕ್ಕಂತಹ ದೇವರ ವಿಗ್ರಹಗಳು ಹಾಲನ್ನು ಕುಡಿತಾ ಇರುವಂಥದ್ದು, ಅಥವಾ ದರ್ಗಾಗಳಲ್ಲಿ ಚಾದರನ್ನು ಅರ್ಪಿಸಿದ್ರೆ ಅಥವಾ ಹೊದಿಸಿದ್ರೆ ತಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅನ್ನುವಂಥ ನಂಬಿಕೆ ಆಗಿರ್ಬೋದು. ಆಗಿನ ಜನನೇ ಆಗಿದ್ರು. ಇಂಥ ಒಂದು ನಂಬಿಕೆಗಳಿಗೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾಯಿದ್ರು, ನಂಬ್ತಾಯಿದ್ರು. ಇಂಥದೇ ಟೈಮ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶದ ಮೇಲೆ ಬೆಟ್ಟ ಗುಡ್ಡಗಳ ಮೇಲೆ ಇರ್ತಕ್ಕಂತಹ ಒಂದು ಬೆಟ್ಟದ ದೇವಸ್ಥಾನ ಇರುತ್ತೆ. ಆ ಒಂದು ದೇವಸ್ಥಾನ ಬೇರೆ ದೇವಸ್ಥಾನಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ವಿಚಿತ್ರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಟ್ರಸ್ಟಿ ಅಥವಾ ದೇವಸ್ಥಾನದ ವರ್ಗದವರು ಯಾರಾದರೂ ಪೂಜಾರಿಯನ್ನು ಆಯ್ಕೆ ಮಾಡಿದ್ರೆ, ಈ ಒಂದು ದೇವಸ್ಥಾನದಲ್ಲಿ ದೇವಸ್ಥಾನವೇ ಸ್ವತಃ ತನ್ನ ಪೂಜಾರಿಯನ್ನು ಆಯ್ಕೆ ಮಾಡ್ತಾಯಿತ್ತು.
ಆದರೆ ಈ ದೇವಸ್ಥಾನದಲ್ಲಿ ಏನೇ ಬೇಡಿಕೊಂಡ್ರೂ 100% ನಡೀತಾ ಇತ್ತು. ಅದೇ ಒಂದು 90ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಣ್ಣ ವಿಲೇಜ್ ಅಂದರೆ ಗ್ರಾಮದಲ್ಲಿ ಆಕಾಶ್ ಅನ್ನುವಂಥ ವ್ಯಕ್ತಿ ವಾಸ ಮಾಡ್ತಾ ಇರ್ತಾನೆ. ಆಕಾಶ್ ತುಂಬ ಅಂಡರ್ ರೇಟೆಡ್ ಆಗಿರ್ತಾನೆ ಆ ಒಂದು ಏರಿಯಾದಲ್ಲಿ, ಮತ್ತು ಬಿಲೋ ಆ್ಯಾವ್ರೇಜ್ ಆಗಿಬಿಟ್ಟಿರ್ತಾನೆ. ಯಾಕಂತ ಹೇಳಿದ್ರೆ ಆಕಾಶ್ನ ಆಕಾಂಕ್ಷೆ ದೊಡ್ಡದಾಗಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿ ಸಪೋರ್ಟ್ ಇರೋದಿಲ್ಲ. ಅಂದ್ಕೊಂಡಿರೋದು ಯಾವತ್ತೂ ನೆರವೇರಲೇ ಇಲ್ಲ. ಸಾಕಷ್ಟು ಫೇಲ್ಯೂರ್ಸನ್ನು ನೋಡಿರ್ತಾನೆ ಆಕಾಶ್. ಬಟ್ ಆಕಾಶ್ಗೆ ಆ ಒಂದು ಸಕ್ಸಸ್ನ ಎಕ್ಸೈಟ್ಮೆಂಟನ್ನು ಅನುಭವಿಸ್ಬೇಕು ಅನ್ನುವಂಥ ಆಸೆ ಭಾಳಷ್ಟಿರುತ್ತೆ. ಆಕಾಶ್ ತುಂಬ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾನೆ. ಯಾವುದೇ ದೇವಸ್ಥಾನಗಳು ಅಥವಾ ಪೂಜಾರಿಗಳಿಗೆ ಕೇಳಿಕೊಳ್ಳೋದೇ ಆದರೆ ಒಂದೇ ಇರುತ್ತೆ ಆಕಾಶ್. ಏನಂತ ಹೇಳಿದ್ರೆ, ತಾನು ಏನೇ ಕೆಲಸ ಮಾಡಿದ್ರೂ ಫೇಲ್ಯೂರ್ಸ್ ಆಗ್ತದೆ, ಏನಾದರೂ ಮಾಡಿ ನನಗೆ ಸಕ್ಸಸ್ ಸಿಗೋ ಹಾಗೆ ಮಾಡಪ್ಪ ದೇವರೇ ಅಂತ ಸಾಕಷ್ಟು ಪೂಜೆಗಳನ್ನ ಮಾಡಿಸಿರ್ತಾನೆ. ಸಾಕಷ್ಟು ಗುಡಿಗಳಿಗೆ ಹೋಗಿ ಕೇಳ್ಕೊಂಡಿರ್ತಾನೆ. ಆದರೆ ವರ್ಷಗಳು ಕಳೆದರೂ ಕೂಡ ಒಂದೇ ಒಂದು ಸಕ್ಸಸ್ಸನ್ನು ಕೂಡ ಆಕಾಶ್. ಹೀಗೆ ಆಕಾಶ್ ಬೇಜಾರಿಂದ ಒಂದಿನ ತನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಇಂಥ ಟೈಮ್ನಲ್ಲಿ ಹೀಗೆ ಯಾರೋ ಆ ಬೆಟ್ಟದ ದೇವಸ್ಥಾನದ ಬಗ್ಗೆ ಹೇಳ್ತಾರೆ. ಬೆಟ್ಟದ ದೇವಸ್ಥಾನದ ಬಗ್ಗೆ ಕೇಳಿದಿಂದ ಆಕಾಶ್ ಸುಮ್ಮನೆ ಅಂತೂ ಕೂತ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಆಕಾಶ್ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಾನೆ, ಬಕ್ಕಪಕ್ಷಿ ಥರ. ರಿಸರ್ಚ್ ಮಾಡಬೇಕಾದ್ರೆ ಆ ಒಂದು ದೇವಸ್ಥಾನದ ಬಗ್ಗೆ ಆಕಾಶ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ. ಅಂದರೆ ಈ ಮುಂಚೆ ಸಾಕಷ್ಟು ಜನ ಆ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಪ್ರಯತ್ನ ಮಾಡಿರ್ತಾರೆ. ಒಂದಷ್ಟು ಜನ ಹೋಗಿ ತಲುಪಿರ್ತಾರೆ, ಇನ್ನಷ್ಟು ಜನ ಹೋದವರು ವಾಪಸ್ ಬರೋದೇ ಇಲ್ಲ. ಮತ್ತಷ್ಟು ಜನ ಹೋಗಿ ಅರ್ಧಕ್ಕೆ ವಾಪಸ್ ಕೂಡ ಬಂದಿರ್ತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಬೆಟ್ಟದ ದೇವಸ್ಥಾನ ಇರೋದು ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ, ಬೆಟ್ಟ ಗುಡ್ಡಗಳ ನಡುವೆಯಲ್ಲಿ. ಆ ಬೆಟ್ಟ ಗುಡ್ಡಗಳನ್ನ ಹತ್ತದ ಮೇಲೂ ಕೂಡ ಒಂದು 500ರಿಂದ 600 ಮೆಟ್ಲುಗಳಿರುತ್ತೆ ಆ ದೇವಸ್ಥಾನ ರೀಚ್ ಆಗೋದಕ್ಕೆ. ಆ ಮೆಟ್ಲುಗಳು ಹತ್ತಬೇಕಾದ್ರೆ ಒಂದಷ್ಟು ಕಾಡು ಪ್ರಾಣಿಗಳ ಕಾಟದ ಜೊತೆಗೆ ಒಂದಷ್ಟು ಭೂತ ಪ್ರೇತದ ಕಾಟ ಕೂಡ ಇರುತ್ತೆ ಅಂತ ಕೇಳಿ ಬರ್ತಾನೆ ಆಕಾಶ್. ಈ ಒಂದು ವಿಚಾರ ಕೇಳಿದಾಗ ಒಂಚೂರು ಗಾಬರಿ ಆಗ್ತಾನೆ. ಆದರೂ ಕೂಡ ಏನು ಪರವಾಗಿಲ್ಲ, ನಾನು ಸಕ್ಸಸ್ಸನ್ನು ಕಾಣಲೇಬೇಕು, ನಾನು ಅಂದ್ಕೊಂಡಿರೋ ಥರ ಜೀವನ ನಡೆಸಲೇಬೇಕು ಅನ್ನುವಂಥ ಆಸೆಯಿಂದ ಅದು ಯಾವುದೇ ರೀತಿ ತೊಂದರೆ ಬಂದರೂ ಕಷ್ಟ ಬಂದರೂ ದೇವಸ್ಥಾನಕ್ಕೆ ತಲುಪ್ತೀನಿ ಅಂತ ಹೇಳಿ ಮುನ್ನುಗ್ತಾನೆ ಆಕಾಶ್. ಆ ಒಂದು ಬೆಟ್ಟದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಂಥ ಆಕಾಶ್ನ ಜರ್ನಿ ಶುರು ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಪ್ರದೇಶ ಅಂದರೆ ದಟ್ಟವಾದಂತಹ ಅರಣ್ಯ ಪ್ರದೇಶ ಆಗಿರುತ್ತದು. ಕಾಡಂದರೆ ನಮಗೆ ಗೊತ್ತೇ ಇರುತ್ತೆ ಎಷ್ಟು ಭಯಾನಕವಾಗಿರುತ್ತೆ. ಅದು ರಾತ್ರಿ ಜರ್ನಿ ಮಾಡಬೇಕಾದ್ರೆ ಏನೂ ಕಾಣಿಸೋದೇ ಇಲ್ಲ. ಯಾವುದಾದ್ರೂ ಪ್ರಾಣಿ ಅಟ್ಯಾಕ್ ಮಾಡ್ಬೋದು ಅನ್ನುವಂಥ ಭಯ ಒಂದು ಕಡೆ ಆದರೆ, ವಿಚಿತ್ರವಾದಂತಹ ಸದ್ದು ಕೂಡ ಬರ್ತಾ ಇರುತ್ತೆ ಆಕಾಶ್ಗೆ. ಇದನ್ನೆಲ್ಲ ಮೀರಿ ಕಷ್ಟಪಟ್ಟು ಆಕಾಶ್ ಕೊನೆಗೂ ಆ ಬೆಟ್ಟದ ದೇವಸ್ಥಾನಕ್ಕೆ ತಲುಪೇ ಬಿಡ್ತಾನೆ. ದೇವಸ್ಥಾನದ ಒಳಗಡೆ ತನ್ನ ಕಾಲನ್ನು ಇಟ್ಟ ತಕ್ಷಣ ಆ ದೇವಸ್ಥಾನದ ಒಳಗಡೆ ಒಬ್ಬ ಪೂಜಾರಿ ಅವನು ಎದುರುಗಡೆ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ಮೇರು ಧ್ವನಿಯಲ್ಲಿ ಕೇಳ್ತಾನೆ, ಏನೋ ನೀನು ಅನ್ಕೊಂಡಿರೋದು ಪಡ್ಕೊಳ್ಳೋದಕ್ಕೆ ಬಂದಿದೆಯಾ ಅಂತ. ಹೌದು ಸ್ವಾಮಿಗಳೇ, ನಾನು ಅಂದ್ಕೊಂಡಿರೋದು ಪಡ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತಾನೆ ಆಕಾಶ್. ಆಗ ಮೇರು ಧ್ವನಿಯಿಂದ ಮತ್ತೊಮ್ಮೆ ಆ ಪೂಜಾರಿ, ಹಾಗಾದರೆ ನಾನು ಹೇಳೋದಿನೇ ನೀನು ಪೂಜೆ ಮಾಡಬೇಕಾಗುತ್ತೆ, ಆಗಷ್ಟೇ ನೀನು ಅಂದ್ಕೊಂಡಿರೋದನ್ನ ಪಡ್ಕೊಳ್ಳೋದಾಗುತ್ತೆ ಅಂತ ಹೇಳ್ತಾನೆ. ನೀವು ಏನು ಹೇಳಿ ಸ್ವಾಮಿ, ನಾನು ಮಾಡ್ತೀನಿ ಅಂತ ಒಪ್ಕೋತಾನೆ ಆಕಾಶ್. ಹಾಗಾದರೆ ನೀನು ಅಂದ್ಕೊಂಡಿರೋದನ್ನ ಪಡ್ಕೊಳ್ಳೋದಿದೆಯಲ್ಲ, ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ದಕ್ಷಿಣೆ ಅದನ್ನು ಅಲ್ಲಿ ಬಿಡು ಹೇಳ್ತಾನೆ. ಒಂದಷ್ಟು ದಕ್ಷಿಣೆಯನ್ನು ತೆಗೆದು ಅವನು ಹೇಳೋ ಜಾಗದಲ್ಲಿ ಆಕಾಶ್ ಇಟ್ಟುಬಿಡ್ತಾನೆ. ಅದು ಆದಮೇಲೆ ನಾನು ಹೇಳೋ ಟೈಮಲ್ಲಿ ನೀನು ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾನೆ ಪೂಜಾರಿ. ಆಗ ಆಕಾಶ್ ಅದಕ್ಕೂ ಕೂಡ ಒಪ್ಕೋತಾನೆ. ಆ ಪೂಜಾರಿ ತನ್ನ ಕೈಯಲ್ಲಿದ್ದಂತಹ ತಟ್ಟೆಯನ್ನು ಆಕಾಶಿಗೆ ಕೊಡ್ತಾನೆ. ಇದನ್ನು ಇಟ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ನೀನು ಅಂತಾನೆ. ಆಗ ಆಕಾಶ್, ಸರಿ ಸ್ವಾಮಿ, ನೀವು ಹೇಳಿದಾಗೆ ಆಗಲಿ ಅಂತಾನೆ. ಸರಿ, ಸುಮಾರು ಇವಾಗಿಂದ 1 hour ಆದಮೇಲೆ ಒಳ್ಳೆ ಮುಹೂರ್ತ ಇದೆ, ಆ ಟೈಮಲ್ಲೇ ನೀನು ಪೂಜೆನ ಶುರು ಮಾಡಬೇಕು ಅಂತಾನೆ. ಅದು ಕೂಡ ಒಪ್ಕೋತಾನೆ ಆಕಾಶ್. ಅದಾದಮೇಲೆ ಮುಖ್ಯವಾದಂಥ ವಿಚಾರ ಕೇಳಿಸು ಅಂತಾನೆ ಪೂಜಾರಿ. ಏನು ಹೇಳಿ ಸ್ವಾಮಿ ಅಂತಂದಾಗ,
ನೀನು ಪೂಜೆಯನ್ನು ಶುರು ಮಾಡಿದ್ರೆ ಹಿಂದೆ ತಿರುಗಿ ನೋಡಲೇಬಾರ್ದು. ಯಾಕಂತ ಹೇಳಿದ್ರೆ ನೀನು ಪೂಜೆ ಮಾಡಬೇಕಾದ್ರೆ ಬೇರೆ ಯಾವುದೋ ಸೌಂಡು ಅಥವಾ ಧ್ವನಿ ಕೇಳ್ಬೋದು. ಅದಕ್ಕೆ ಹೆದರಬಾರದು. ಪೂಜೆನ ಬೆಳಗ್ಗೆ ಸೂರ್ಯೋದಯ ಆಗೋವರೆಗೂ ಯಾವುದೇ ರೀತಿ ವಿಘ್ನ ಇಲ್ಲದೆ ನೀನು ಮಾಡಿದ್ರೆ ಮಾತ್ರ ನೀನು ಅನ್ಕೊಂಡಿರೋದನ್ನ ನೀನು ಪಡ್ಕೊಳ್ಳೋಕ್ಕಾಗುತ್ತೆ. ಪೂಜಾರಿ ಹೇಳ್ತಾನೆ. ಅದನ್ನೆಲ್ಲ ಒಪ್ಕೋತಾನೆ ಆಕಾಶ್. ಮತ್ತೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಹೇಳಿದ್ರೆ, ಪೂಜೆ ಮುಗಿದ್ರೆ ದೇವರಿಗೆ ಬೆನ್ನು ತೋರಿಸ್ದೆ ಹಿಂದೆ ಕಾಲಿಟ್ಟು ದೇವಸ್ಥಾನದ ಆಚೆ ಹೋಗಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇನ್ನು ಅಷ್ಟೊಂದು ಕಷ್ಟಪಟ್ಟು ಮಾಡಿದ ಪೂಜೆ ವ್ಯರ್ಥ ಆಗಿ ವಿಘ್ನ ಬಡಬಡೆ ಅಂತ ಕೂಡ ಹೇಳ್ತಾನೆ. ಅದಕ್ಕೂ ಕೂಡ ಒಪ್ಕೋತಾನೆ ಆಕಾಶ್. ಇಷ್ಟೆಲ್ಲ ಹೇಳಿ ಪೂಜಾರಿ ಇದ್ದಕ್ಕಿದ್ದಂಗೆ ಕಾಣಿಸೋದೇ ಇಲ್ಲ ಆಕಾಶ್ಗೆ. ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆಕಾಶ್. ಸರಿ, ಪೂಜಾರಿ ಹೇಳಿದಾಗೆ ನಾನು ಪೂಜೆಯನ್ನು ಮಾಡಿಬಿಟ್ರೆ ನಾನು ಅಂದ್ಕೊಂಡಿರೋದನ್ನೆಲ್ಲ ಪಡಿಬೋದು ಅನ್ನುವಂಥ ಆಸೆಯಲ್ಲಿ ಪೂಜೆ ಶುರು ಮಾಡ್ತಾನೆ. ಸರಿ, ಸುಮಾರು 1 ಗಂಟೆ ಆಗಿರುತ್ತೆ. ಪೂಜಾರಿ ಅಲ್ಲಿಂದ ಹೋಗಿ ಆ ಪೂಜಾರಿ ಕೊಟ್ಟಿದ್ದಂತಹ ತಟ್ಟೆಯನ್ನು ಆಕಾಶ್ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಗಂಟೆಯನ್ನು ಇಟ್ಕೊಂಡು ಪೂಜೆಯನ್ನು ಶುರು ಮಾಡೇ ಬಿಡ್ತಾನೆ. ಗಂಟೆ ಹೊಡಿತಾ ಇರ್ತಾನೆ, ಈ ಕಡೆ ಮಂತ್ರಗಳನ್ನ ಹೇಳ್ತಾ ಇರ್ತಾನೆ. ಪೂಜೆ ನಡೀತಾ ಇರುತ್ತೆ. ಪೂಜೆ ನಡೆದಂತಹ ಸರಿಸುಮಾರು 1 ಅವರ್ ಕಳೆದ ತಕ್ಷಣ ಆಕಾಶ್ಗೆ ವಿಚಿತ್ರ ಧ್ವನಿಯಿಂದ ಆಕಾಶ್ ಅನ್ನುವಂಥ ಹೆಸರು ಗೊತ್ತಾಗುತ್ತೆ. ಸ್ವಲ್ಪ ಸೂಕ್ಷ್ಮವಾಗಿ ಆಕಾಶ್ ಗಮನಿಸಿದಾಗ ಆ ಒಂದು ಹೆಸರನ್ನ ತನ್ನ ತಾಯಿ ಕರೆಯೋ ರೀತಿಯೇ ಫೀಲ್ ಆಗುತ್ತೆ ಆಕಾಶ್ಗೆ. ಆದರೆ ಇದ್ದಕ್ಕಿದ್ದಂಗೆ ಆ ಪೂಜಾರಿ ಹೇಳ್ತನ್ನ ನೆನೆಸ್ಕೊತಾನೆ ಆಕಾಶ್. ಪೂಜೆ ಮಾಡಬೇಕಾದ್ರೆ ಈ ರೀತಿ ಸೌಂಡ್ಗಳು ಬರೋದು ಅಥವಾ ಯಾರೋ ಕರೆದಂಗೆ ಆಗೋದು ತುಂಬಾ ಸಾಮಾನ್ಯವಾಗಿ ನಡೆಯುತ್ತೆ. ಆದರೆ ನೀನು ತಿರುಗಿ ನೋಡಬಾರ್ದು, ನೋಡಿದ್ರೆ ಪೂಜೆಗೆ ವಿಘ್ನ ಆಗುತ್ತೆ ಅಂತ ಹೇಳಿದ್ದನ್ನು ನೆನಪಿಸ್ಕೊಂಡು ತಿರುಗಿ ನೋಡೋದಿಲ್ಲ. ನೋಡದೆ ಪೂಜೆಯನ್ನು ಕಂಟಿನ್ಯೂ ಮಾಡಿ. ಇನ್ನೇನು ಪೂಜೆ ನೆರವೇರಬೇಕು. 5 ಗಂಟೆ ಆಗುತ್ತೆ. ಬೆಳಗಿನ ಜಾವ 6 ಗಂಟೆ ಆಗುತ್ತೆ. ಸೂರ್ಯ ಉದಯಿಸ್ತಾನೆ. ತುಂಬ ಸಕ್ಸಸ್ಫುಲ್ಲಾಗಿ ಪೂಜೆಯನ್ನು ಕಂಪ್ಲೀಟ್ ಮಾಡೇ ಬಿಡ್ತಾನೆ ಆಕಾಶ್. ಪೂಜೆ ಕಂಪ್ಲೀಟ್ ಆದ ತಕ್ಷಣ ಇದ್ದಕ್ಕಿದ್ದಂಗೆ ಅದು ಎಲ್ಲಿರ್ತಾರೋ ಏನೋ ಗೊತ್ತಿಲ್ಲ, ಆ ದೇವಸ್ಥಾನದ ಪೂಜಾರಿ ಮತ್ತು ಅವನ ಎದುರುಗಡೆ ಪ್ರತ್ಯಕ್ಷ ಆಗ್ತಾನೆ. ತುಂಬ ಯಶಸ್ವಿಯಾಗಿ ಪೂಜೆ ಮಾಡಿದೆಯಾ ಅಂತ ಅದೇ ಮೇರು ಧ್ವನಿಯಲ್ಲಿ ಹೇಳ್ತಾರೆ ಆ ಪೂಜಾರಿ ಆಕಾಶ್ಗೆ. ಮತ್ತು ಒಂಚೂರು ವಿಚಿತ್ರನೇ ಅನಿಸುತ್ತೆ ಬೇರೆ ದೇವಸ್ಥಾನದ ಪೂಜಾರಿಗಳಿಗೆ ಕಂಪೇರ್ ಮಾಡಿದರೆ ಈ ಪೂಜಾರಿಯನ್ನು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಪೂಜಾರಿಗಳು ನಗ್ನಗ್ತಾ ತುಂಬ ಒಂದು ರೀತಿ ಖುಷಿ ಕೊಡೋ ಥರ ಮಾತಾಡ್ತಾರೆ. ಆದರೆ ಈ ಪೂಜಾರಿ ವಿಯರ್ಡಾಗಿ ಮಾತಾಡ್ತಾನೆ. ಸರಿ, ಪೂಜೆನೂ ಕಂಪ್ಲೀಟ್ ಆಯಿತು. ನಾನು ಹೇಳಿದಾಗೆ ದೇವ್ರಿಗೆ ತೋರಿಸ್ದೆ ಕಾಲನ್ನು ಹಿಂದೆ ಇಟ್ಕೊಂಡು ಹಿಂದೆಯಿಂದನೇ ಹಂಗೆ ಆಚೆ ಹೊರಟೋಗು ಅಂತ ಹೇಳಿ ಒಂದು ವಿಯರ್ಡ್ ಸ್ಮೈಲ್ ಕೊಡ್ತಾನೆ ಆಕಾಶ್ಗೆ. ಆಕಾಶ್ ಕೂಡ ಆ ಪೂಜಾರಿ ಹೇಳ್ದಂಗೆ ಹಿಂದೆ ತನ್ನ ಕಾಲನ್ನು ಇಟ್ಕೊಂಡು ದೇವಸ್ಥಾನ ಆಚೆಗೆ ಹೋಗ್ಬಿಡ್ತಾನೆ. ಪೂಜೆಯನ್ನು ಮುಗಿಸಿದಂಥ ಆಕಾಶ್ ಆ ದೇವಸ್ಥಾನದ ಆಚೆ ಬಂದ್ಬಿಡ್ತಾನೆ. ಅಲ್ಲಿಂದ ಬಂದಂಥ ಆಕಾಶ್ ತನ್ನ ಮನೆಗೂ ಕೂಡ ಸೇಫಾಗಿ ತಲುಪ್ತಾನೆ. 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ. ಒಂಚೂರು ಚಿಂತೆ ಸ್ಟಾರ್ಟ್ ಆಗುತ್ತೆ ಆಕಾಶ್ಗೆ. ಏನು ನನ್ನ ಲೈಫಲ್ಲಿ ಚೇಂಜಸ್ಸೇ ಆಗಿಲ್ವಲ್ಲ, ಆ ಒಂದು ಎಕ್ಸೈಟ್ಮೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಸಕ್ಸಸ್ನದ್ದು, ಅದು ಕೂಡ ಸಿಗಲಿಲ್ಲ. ಇಷ್ಟೊಂದು ಕಷ್ಟಪಟ್ಟು ರಿಸ್ಕ್ ತೊಗೊಂಡು ಆ ಒಂದು ಕಾಡಲ್ಲಿ ಹೋಗ್ಬಿಟ್ಟು ಬಂದೆ. ಆ ಪೂಜಾರಿ ಹೇಳೋ ರೀತಿಯೇ ನಾನು ಪೂಜೆಯನ್ನು ಕೂಡ ಮಾಡಿದೆ. ಆದರೆ ಅಂದ್ಕೊಂಡಿರೋದು ಯಾವುದೂ ಆಗಲಿಲ್ವಲ್ಲ ಅಂತ ಒಂಚೂರು ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಕಾಶ್ಗೆ. ಅದೇ ಬೇಜಾರಲ್ಲಿ ಒಂಚೂರು ಊಟ ಮಾಡಿಕೊಂಡು ಆ ರಾತ್ರಿ ಮಲಗ್ತಾನೆ. ಮಲಗ್ತಿದ್ದ ಆಕಾಶ್ ರಾತ್ರಿ ಸರಿ ಸುಮಾರು 12ರಿಂದ 12:30 ಆಗಿರುತ್ತೆ. ಒಂಚೂರು ತಳವಳ ಆಗ್ತಾ ಇರುತ್ತೆ ಆಕಾಶ್ಗೆ ನಿದ್ರೆಯಲ್ಲೇ.